ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋ ವಿಷಯ ಏನಂದರೆ, ಗೃಹಲಕ್ಷ್ಮಿ 11ನೇ ಕಂತಿನ ಹಣ ನಿಮಗೆ ಈ ದಿನ ಬರುತ್ತದೆ. 12ನೇ ಕಂತಿನ ಹಣನೂ ಕೂಡ ಬರುತ್ತದೆ. ಮೊದಲನೇದಾಗಿ ನೀವು 11ನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬರುತ್ತದೆ, ಯಾವಾಗ ಬರುತ್ತದೆ ನೋಡೋಣ. 11ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ನೋಡೋಣ. ಇದು ತುಂಬ ಹೆಲ್ಪ್ಫುಲ್ ವಿಡಿಯೋ. 3 ಅಪ್ಡೇಟ್ಸ್ ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ತಿಳಿಯುತ್ತದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ನಿಮ್ಮ ಖಾತೆಗೆ 1.5 ತಿಂಗಳೇ ಆಗಿದೆ ಫ್ರೆಂಡ್ಸ್ ಬಂದು. 11 ಮತ್ತು 12ನೇ ಕಂತು ಎರಡೂ ಹಣ ನಿಮ್ಮ ಖಾತೆಗೆ ಬರಬೇಕಾಗಿತ್ತು. ಯಾವುದೂ ಸಹ 1 ರೂಪಾಯಿಯೂ ಸಹ ನಿಮ್ಮ ಖಾತೆಗೆ ಹಣ ಇನ್ನೂ ಬಂದಿಲ್ಲ. ಹಾಗಾದರೆ ಏನಾಯಿತು ನೋಡೋಣ ಬನ್ನಿ. 11ನೇ ಕಂತಿನ ಹಣ, ಗೃಹಲಕ್ಷ್ಮಿ ಹಣ ಇದೇ ತಿಂಗಳು 15ನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬ ಮಹಿಳೆಗೂ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮನೇ ಸ್ವತಃ ಹೇಳಿದ್ದಾರೆ. 15ನೇ ತಾರೀಕಿಗೆ ಬಂದೇ ಬರ್ತದೆ ಅಂತ ಹೇಳಿದ್ದಾರೆ. 11 ಮತ್ತು 12ನೇ ಕಂತಿದ್ದು ಯಾಕೆ ಬಂದಿಲ್ಲ ಅಂದರೆ 10, 11, 12 ಹೀಗೆ ನಿಮಗೆ ಬರುತ್ತದೆ. ಏಕೆ ಬಂದಿಲ್ಲ ನೋಡೋಣ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮತ್ತು ಮೇ ತಿಂಗಳಲ್ಲಿ ಬರಬೇಕಾಗಿರುವ ಹಣವನ್ನು ನಿಮಗೆ ಮೇ ತಿಂಗಳಲ್ಲಿ ಬರಬೇಕಾಗಿರೋದನ್ನ ಜೂನ್ ತಿಂಗಳಲ್ಲಿ ಬರುತ್ತೆ. ಜೂನ್ ತಿಂಗಳಲ್ಲಿ ಬರಬೇಕಾಗಿರುವಂಥ ಹಣ ಜುಲೈ ತಿಂಗಳಲ್ಲಿ ಬರುತ್ತೆ. ಹಾಗಾದರೆ 12ನೇ ಕಂತು ಬಾಕಿ ಉಳಿದಿದೆ ಅಂದರೆ ಅದು ನೆಕ್ಸ್ಟ್ ಮಂತ್ ಬರುತ್ತೆ ಫ್ರೆಂಡ್ಸ್. ನೋಡೋಣ. ನಿಮಗೆ ಈ ಮಂತ್ 15ರೊಳಗೆ ಮೇ ಮತ್ತು ಜೂನಲ್ಲಿ ಬರಬೇಕಾಗಿರೋ ಅಂಥ ಹಣ ಜಮಾ ಮಾಡೇ ಮಾಡ್ತಾರೆ. 15th ಒಳಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಫ್ರೆಂಡ್ಸ್. ಹಾಗಾದರೆ 12ನೇ ಕಂತು ಹಣ ಏನಾಗಿದೆ ಅಂದರೆ 11 ಮತ್ತು 12 ಕಂತು ಎರಡೂ ಸೇರಿ ಒಟ್ಟಿಗೆ ಬರುವ ಸಾಧ್ಯತೆಯೂ ಸಹ ಇದೆ. ಎರಡೂ ಸೇರಿ 4,000 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತದೆ. 11, 12 ಎರಡೂ ಬರುತ್ತದೆ ಅಂತ ಕೇಳಿದರೆ ಇಲ್ಲ ವೀಕ್ಷಕರೇ, 11 ಮತ್ತು 12 ಒಂದೇ ಬಾರಿ ಬರುತ್ತದೆ ಅಂತೂ ಎಲ್ಲೂ ಹೇಳಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. 11ನೇ ಕಂತು ಹಾಕುತ್ತೇವೆ, ನಂತರ 12ನೇ ಕಂತಿನ ಹಣವನ್ನು ಹಾಕುತ್ತೇವೆ ಎಂದು ಹೇಳಿದ್ದಾರೆ. ಆದ್ದರಿಂದ ಎಸ್ ಟಿ ಮಹಿಳೆಯರಿಗೆ ಹಣವನ್ನು ಹಾಕಿದ್ದೇವೆ. 11ನೇ ಕಂತಿನ ಹಣವನ್ನು ನೆಕ್ಸ್ಟ್ ಉಳಿದಂಥ ಮಹಿಳೆಯರಿಗೂ ಜುಲೈ 15ರೊಳಗೆ ನಾವು 4,000 ಒಂದೇ ಸಲ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. BPL ಕಾರ್ಡ್ ಅನರ್ಹತೆ ಹೊಂದಿರೋರು, ಕುಟುಂಬದಲ್ಲಿ ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತಲೂ ಮೀರಿರೋರು, ಅಥವಾ ವೈಟ್ ಬೋರ್ಡ್ ಕಾಲ್ ಹೊಂದಿರೋರು, IT ರಿಟರ್ನ್ಸ್ ಮಾಡ್ತಿರೋರು, ಹಳ್ಳಿಯಲ್ಲಿ 3 ಹೆಕ್ಟೇರ್ಗಿಂತ ಒಣ ಭೂಮಿ ಮತ್ತು ನೀರಾವರಿ ಭೂಮಿ ಹೊಂದಿರೋರು, ಜಾಸ್ತಿ ಹೊಂದಿರೋರಿಗೆ ಮತ್ತು ನಗರ ಪ್ರದೇಶದಲ್ಲಿ ಮನೆ ಹೊಂದಿರೋರು, ಈ ರೀತಿ ಸರ್ಕಾರಿ ಕೆಲಸದವ್ರು ಇರೋರಿಗೆ ಅನರ್ಹ BPL ಕಾರ್ಡ್ ಪತ್ತೆ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ BPL ಕಾರ್ಡು ಅಂಥವ್ರು ಪಡೆದಿರ್ತಾರಲ್ಲ ಅಂಥವ್ರಿಗೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಗೃಹಲಕ್ಷ್ಮಿ ಹಣನೂ ನೆಕ್ಸ್ಟು ಬರೋದಿಲ್ಲ ಫ್ರೆಂಡ್ಸ್ ಕ್ಯಾನ್ಸಲ್ ಮಾಡಿದ್ರೆ. ನೋಡಿ ಫ್ರೆಂಡ್ಸ್, ನಿಮಗೆ ಇದೇ ತಿಂಗಳು 15ರೊಳಗೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿದ್ದಾರೆ. ಜುಲೈ ಮಂತು ಆಗಸ್ಟಿಗೆ ಬರ್ಬೋದು, ಬಟ್ ಮೇ ಮತ್ತು ಜೂನ್ದಂತೂ ಜುಲೈ 15ರೊಳಗೆ ಬಂದೇ ಬರುತ್ತೆ ಫ್ರೆಂಡ್ಸ್. ನನ್ನ ಚಾನೆಲ್ನ ನೆಕ್ಸ್ಟ್ ನೀವು ಬರೋ ವಿಡಿಯೋನ ನೋಡಬೇಕು ಅಂದರೆ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.